ಹಾಯ್ ಫ್ರೆಂಡ್ಸ್, ಜೆ ಬಿ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಇವತ್ತು ಬಂದು ಸ್ಪೆಷಲ್ ಏನಪ್ಪ ಅಂದರೆ ಭೀಮ್ ಅಮಾವಾಸ್ಯೆ ಮತ್ತು ಫ್ರೆಂಡ್ಶಿಪ್ ಡೇ. ನಾನು ಎಲ್ಲ ಪ್ರೀತಿಯ ಫ್ರೆಂಡ್ಸ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಭೀಮ್ ಅಮಾವಾಸ್ಯೆ ಇರೋದರಿಂದ ನಮ್ಮ ಗಂಡಗೆ ಆಯುಸ್ಸು ಆರೋಗ್ಯ ಎಲ್ಲದನ್ನೂ ಕೊಟ್ಟು ಕಾಪಾಡಪ್ಪ ತಂದೆ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ. ನೆಕ್ಸ್ಟ್ ಬಂದು ಇವ್ರು ಯಾರಪ್ಪ ಅಂತ ನೋಡ್ತಾ ಇದ್ದೀರಾ. ಇವ್ರು ಬಂದುಬಿಟ್ಟು ಜಿಯೋ ವೈಫೈ ನಾವು ಆನ್ಲೈನಾಗ ಆರ್ಡ್ರ್ ಮಾಡಿದ್ವಿ. ಹಾಗಾಗಿ ಅದು KYC ಮಾಡಿಬಿಟ್ಟು ಇನ್ಸ್ಟಾಲೇಷನ್ಗೆ ಅಂತ ಬಂದಿದ್ದಾರೆ. ಎಷ್ಟು ಅಂತ ಕರೆನ್ಸಿ ಹಾಕ್ಸೋದು ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗೋದೇ ಇಲ್ಲ ನಾರ್ಮಲ್ ರೀಚಾರ್ಜಲ್ಲಿ. ಹಾಗಾಗಿ ವೈಫೈ ಕನೆಕ್ಟ್ ಮಾಡಿದ್ರೆ ನಮ್ಮ ಹಸ್ಬೆಂಡ್ಗೂ ಕೂಡ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದಕ್ಕೆ, ನನಗೂ ಕೂಡ ಇಬ್ಬರಿಗೂ ಯೂಸ್ ಆಗುತ್ತೆ. ಮತ್ತು ಪಾಪಗೂ ಕೂಡ ಟಿ ವಿಯಲ್ಲಿ ಏನಾದರೂ ಕನೆಕ್ಟ್ ಮಾಡಿ ಕೊಡ್ಬೋದು. ಕಿಡ್ಸು ಅದು ಇದು ಅಂತ ಹೇಳ್ಬಿಟ್ಟು ಕಿಡ್ಸು ವೀಡಿಯೋಸ್ ಅಂತ. ಯಾಕಂದರೆ ಅವಳು ಕೂಡ ಚೆನ್ನಾಗಿ ನೋಡ್ತಾಳೆ. ಇವಾಗ ಸ್ವಲ್ಪ ದಿನ ನೋಡ್ತಾ ಇರಲ್ಲ, ಇವಾಗ ನೋಡ್ತಾಳೆ. ಆ್ಯಕ್ಟಿವಿಟೀಸ್ ಇರುತ್ತಲ್ವ ಮಕ್ಳಿಗೂ. ಬಟ್ ಹಾಗಂತ ಯಾವಾಗೂ ನಾನು ವೀಡಿಯೋ ಹಾಕಿ ಕೊಡೋಕ್ಕೋಗಲ್ಲ, ಸ್ವಲ್ಪ ಟೈಮ್ ಹಾಕ್ಕೊಡ್ತೀನಿ ಅಷ್ಟೇ. ಮತ್ತು ಏನಕ್ಕಪ್ಪ ಅಂದರೆ ನಾವು 49 ರೀಚಾರ್ಜ್ ಮಾಡ್ತಾಯಿದ್ವಿ ಡೈಲಿ. ಈಗ ಒಂದು ವಾರದಿಂದ ಬರೀ ಹಾಗೆ ಮಾಡಿದ್ವಿ ಫ್ರೆಂಡ್ಸ್. ನೆಟ್ ಪ್ಯಾಕ್ ಹಾಕ್ಸಿದ್ದೀವಿ, ಬೇಗ ಖಾಲಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಏನು ಮಾಡೋದು, ಬೇಕೇ ಬೇಕು ಅಂತೇಳಿ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳೋದು. ಇದು ಮುಂಚೆನೇ ನಮಗೆ ಅನಿಸಿರಲಿಲ್ಲ ಹಾಕಿಸ್ಬೇಕಂತ ಹೇಳ್ಬಿಟ್ಟು. ಆಮೇಲೆ ವೈಫೈ ಹಾಕಿಸ್ಬೇಕು ಮನೆಗೆ ಅಂತೇಳಿ ಥಿಂಕ್ ಮಾಡಿದ್ವಿ. ಯಾಕಂದರೆ ಸುಮ್ಮನೆ ಮನಿ ವೇಸ್ಟ್ ಆಗ್ತಾನೇ ಇದೆ. ಇನ್ನೊಂದು ಏನಪ್ಪ ಅಂದರೆ ಟಾಟಾ ಸ್ಕೈ ಒಂದು ಡಿಶ್ ತೊಗೊಂಡಿದ್ದೀವಿ, ಯೂಸೇ ಮಾಡಿಲ್ಲ, ಒಂದು ದಿನವೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಹಂಗೆ ಇದೆ ಬಾಕ್ಸಲ್ಲಿ. 1 ವರ್ಷ ಕರೆನ್ಸಿನೂ ವೇಸ್ಟ್ ಆಯ್ತು ಅದು ಹಾಕ್ಸಿ. ಅದು ಫಿಕ್ಸು ಮಾಡಿಲ್ಲ, ಬಾಕ್ಸಿಂದ ಓಪನು ಮಾಡಿಲ್ಲ, ಹಾಗೆ ಇದೆ. ಯಾರಿಗಾದ್ರೂ ಕೊಡಬೇಕಂತ ಥಿಂಕ್ ಮಾಡಿದ್ದೀವಿ. ಯಾರು ತೊಗೋತಾರೋ ಗೊತ್ತಿಲ್ಲ, ಕೊಡೋಣ ಅಂತೇಳಿದ್ವಿ ಅಂದ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ಇನ್ಸೈಡು ಒಳಗಡೆ ಮನೆಯಲ್ಲಿ ಸ್ವಲ್ಪ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಮೇಲೆ ಬಾಕ್ಸ್ ಒಂದಿರುತ್ತೆ, ಆ ಬಾಕ್ಸು ಫಿಕ್ಸ್ ಮಾಡಿಬಿಟ್ಟು ಈ ವೈರ್ ಮೇಲೆಯಿಂದ ತೊಗೊಂಬರ್ಬೇಕಲ್ವ, ಹಾಗಾಗಿ ಅದು ಫಿಕ್ಸ್ ಮಾಡ್ತಾಯಿದ್ದಾರೆ ಮೇಲೆ. ತುಂಬ ಹ್ಯಾಪಿ ಫ್ರೆಂಡ್ಸ್ ವೈಫೈ ಬರ್ತಾಯಿದೆ ಅಂತ. ಇನ್ನೊಂದು ಏನಪ್ಪ ಬೇಜಾರು ಅಂದರೆ ಮನೇಲೇ ಇದ್ದರೆ ವೈಫೈ ಕನೆಕ್ಟಾಗಿ ಮಾಡ್ಕೊಂಡು ನಾವು ಏನಾದರೂ ಮಾಡ್ಬೋದು, ಏನಾದ್ರು ನೋಡ್ಕೋಬೋದು. ವೀಡಿಯೋಸ್ ಆಗಲಿ, ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ, ಏನೇ ಒಂದಕ್ಕೂ ಯೂಸ್ ಆಗುತ್ತೆ. ಬಟ್ ಮನೆಯಿಂದ ಆಚೆ ಹೋದರೆ ಮೊಬೈಲಲ್ಲಿ ರೀಚಾರ್ಜ್ ಇರಲೇಬೇಕು. ಏನು ಮಾಡೋದು ಇದಾಗ್ತಾಯಿಲ್ಲ. ಬಟ್ ಈ ಮಂತ್ ನಮ್ಮದು ಸ್ವಲ್ಪ ಯೂಸ್ ಆಗುತ್ತೆ. 1 GB 1.5 GB ಇದೆ. ಈ ಮಂತ್ ಪರವಾಗಿಲ್ಲ. ನೆಕ್ಸ್ಟ್ ಮಂತಿಂದ ಏನು ಮಾಡೋದು, ಬರೀ ರೀಚಾರ್ಜ್ ಅಷ್ಟೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದು ಬೇಕಂದರೆ ಒಂದು ಕಳ್ಕೊಬೇಕು. ಏನಪ್ಪ ಅಂದರೆ ತುಂಬ ಹ್ಯಾಪಿನೇ ವೈಫೈ ಹಾಕ್ಸಿದ್ದೀವಿ ಅಂತ. ಬಟ್ ವೀಡಿಯೋ ಅಪ್ಲೋಡ್ ಮಾಡೋದು ನಾನು ಇವಾಗೇ ಸ್ವಲ್ಪ ದಿನದಿಂದ ವೀಡಿಯೋನ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ಅದೊಂದು. ಮತ್ತು ಪಾಪುಗೂ ಕೂಡ ಹೆಲ್ಪ್ ಆಗುತ್ತೆ. ಅವಳು ಕೂಡ ಕಿಡ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾಳೆ. ಬರ್ಡ್ಸ್ ಮತ್ತು ಅನಿಮಲ್ಸ್ ಎಲ್ಲ ವೀಡಿಯೋ ನೋಡ್ತಾ ಇರ್ತಾಳೆ. ಅವ್ಳಿಗೂ ಸ್ವಲ್ಪ ಪರಿಚಯ ಆಗುತ್ತಲ್ವ, ಹಾಕಿ ಸ್ವಲ್ಪ ಹೇಳ್ಕೊಟ್ರೆ ಅವ್ಳಿಗೂ ಗೊತ್ತಾಗುತ್ತೆ ಯಾವುದೇನು ಅಂತ ಹೇಳ್ಬಿಟ್ಟು. ಕನೆಕ್ಷನೆಲ್ಲ ಆಯಿತು ಫ್ರೆಂಡ್ಸ್. ನೋಡಿ, ಟಿ ವಿಯಲ್ಲಿ ಕನೆಕ್ಟ್ ಮಾಡಿ ತೋರಿಸ್ತಾಯಿದ್ರೆ 800 ಚಾನಲ್ಸ್ ನಾವು ನೋಡ್ಕೋಬೋದು. ಕನ್ನಡ, ಹಿಂದಿ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಸ್ಸು ಬರುತ್ತೆ. ಯಾವ್ದು ಬೇಕಾದರೂ ನಾವು ನೋಡ್ಕೋಬೋದು. ಬಟ್ ಈ ಬುದ್ಧಿ ನಮಗೆ ಮೊದಲೇ ಇರಲಿಲ್ಲ ಫ್ರೆಂಡ್ಸ್. ಮೊದಲೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಎಷ್ಟೋ ದುಡ್ಡು ಸೇವ್ ಆಗಿರ್ತಾಯಿತ್ತು. ಬಟ್ ಏನು ಮಾಡೋದು, ಎಲ್ಲ ಹೇಳ್ತಾರಲ್ವ ಕೆಟ್ಟ ಮೇಲೆ ಬುದ್ಧಿ ಬರೋದಂತ. ಹಾಗಂತ ಬೇರೆ ರೀತಿ ಅರ್ಥ ಮಾಡ್ಕೋಬೇಡಿ. ಯಾಕಪ್ಪ ಹೇಳ್ದೆ ಅಂದರೆ ಇಷ್ಟೊಂದೆಲ್ಲ ತೊಗೊಂಡು ಸುಮ್ಮನೆ ಬುದ್ಧಿ ಇಲ್ಲದೆ ಇದೆಲ್ಲ ತೊಗೊಂಡು ಇವಾಗ ಬುದ್ಧಿ ಇರೋ ಥರ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಈ ಥರ ಮಾತಾಡ್ತಾರೆ ಅಂದ್ಕೊಬಿಡಿ. ನಾನು ಮಾತಾಡೋದೇ ಹೀಗೆ. ಸ್ವಲ್ಪ ಚೇಂಜಸ್ ಅಂದರೆ ಮಾಡ್ಕೋತೀನಿ. ಯಾಕಂದರೆ ಸಡನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಲ್ವ, ವೀಡಿಯೋಗಳನ್ನ ನೋಡ್ತಾಯಿದ್ದೀನಿ ಯಾರು ಯಾವ ಥರ ಮಾಡ್ತಾರೆ ಏನಂತ. ಬಟ್ ಅವ್ರ ಥರನೇ ಮಾಡಿ ಕಾಪಿ ಮಾಡೋಕ್ಕೋಗಲ್ಲ. ಬಟ್ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಮಾತಾಡೋದು. ಲ್ಯಾಂಗ್ವೇಜ್ ಅಂದರೆ ಬೇರೆ ಥರ ಅಂದ್ಕೋಬೇಡಿ. ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ಮಾತಾಡೋ ರೀತಿನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ಮಾತಾಡೋ ರೀತಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಏನಾದ್ರು ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಾರ್ನಿಂಗು ನಾವು ಟಿಫನ್ ಮಾಡಿದ್ವಿ. ಇದು ತಿಂತಾ ಇರೋದು ಮಧ್ಯಾಹ್ನನೇ. ಯಾಕಂದರೆ ಟಿಫನ್ ಮಾಡೋಕ್ಕೆ ಟೈಮು ಬೆಳಗ್ಗೆ ಅವರು ಟಿಫನ್ ಮಾಡೋಣ ಅಂತ ಇದ್ವಿ, ಅಷ್ಟರಲ್ಲಿ ಬಂದರು. ಪಾಪ ಏನು ಮಾಡೋದು, ಸರಿ ಆ ಕೆಲಸಗಳು ನೋಡ್ತಾ ಇದ್ವಿ. ಪಾಪು ಕೂಡ ಊಟ ಮಾಡಿಸ್ದೆ, ಅವಳಿಗೂ ಸ್ನಾನ ಮಾಡಿಸಿ ಮಲಗಿಸ್ದೆ. ಅವಳು ಮಲಗಿದ್ದಾಳೆ. ನಾವು ಟಿಫನ್ ತಿಂತಾಯಿದ್ವಿ. ಅವ್ರು ಹೋದರು, ಅವರಿಗೂ ಸ್ವಲ್ಪ ಜ್ಯೂಸ್ ಎಲ್ಲ ತರಿಸಿಕೊಟ್ಟು ಅವ್ರನ್ನ ಕಳಿಸಿದ್ವಿ. ಬಟ್ ಇವಾಗ ಇದು ಟಿಫನ್ ಬಂದುಬಿಟ್ಟು ಲೆಮನ್ ರೈಸ್ ಬೆಳಗ್ಗೆದು. ಮಧ್ಯಾಹ್ನ ತಿನ್ನೋದು ಹೇಗಿದೆ ಫ್ರೆಂಡ್ಸ್, ಮಧ್ಯಾಹ್ನ
ತಿಂದ್ಬಿಟ್ಟು ಮಧ್ಯಾಹ್ನ ಮತ್ತೆ ಕಾಫಿ ಕುಡಿದ್ಬಿಟ್ಟು ಆಚೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಭೀಮ್ನ ಅಮಾವಾಸ್ಯೆ ಅಲ್ವಾ, ಗಂಡನ ಪಾದ ಪೂಜೆ ಮಾಡಬೇಕು. ಅದು ಯಾವ ಥರ ಇರುತ್ತೆ ಗಂಡನ ಪಾದ ಪೂಜೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವರು ಇನ್ಸೈಡಿಂದ ವಿಡಿಯೋ ಮಾಡಿದ್ದಾರೆ, ಹೇಳಿದ್ಮೇಲೆ ಆ ಕಡೆಯಿಂದ ಮಾಡಿದ್ದಾರೆ. ಆ ಕಡೆಯಿಂದ ಮಾಡಿದ್ರೆ ಪೂಜೆ ಮಾಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗೇನು ಪೂಜೆ ಮಾಡಿಲ್ಲ, ಸಿಂಪಲ್. ಜಾಸ್ತಿ ಫೋಟೋಗಳಿದೆ. ರೋಸ್ ಇತ್ತು, ಸಾಮಂತಿಗೆ ಹೂವು ತೊಗೊಂಬಂದಿಲ್ಲ. ಮತ್ತು ನಮ್ಮ ಪಾಪು ಕೂಡ ಆಟ ಮಾಡ್ತಾಯಿಲ್ಲ, ನಂಗೆ ಗಂಟೆ ಬಾರಿಸ್ಬೇಕಂತ ಹೇಳ್ಬಿಟ್ಟು ಅವಳಿಗೂ ಕೊಟ್ಟೆ. ಮತ್ತು ಮಧ್ಯಾಹ್ನಕ್ಕೆ ನೋಡಿದೆ ನಮಗೆ ಸ್ನ್ಯಾಕ್ಸ್ ನೋಡಿ ಫ್ರೆಂಡ್ಸ್. ಪಾದ ಪೂಜೆ ಮಾಡ್ತಾಯಿದ್ದೀನಿ. ಪಾಪನ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಯಾಕಂದರೆ ಅವಳು ನಾನು ಬರ್ತೀನಿ ಅಂತ ಹೇಳ್ತಾಯಿದ್ಲು. ಪಾದ ಪೂಜೆ ಮುಗೀತು. ನೆಕ್ಸ್ಟ್ ಆಚೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸು ತೊಗೊಬರ್ಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡನ್ನು ತಿಂದುಬಿಟ್ರು, ನಾನು ಇನ್ನೂ ತಿಂದಿಲ್ಲ. ಇವಾಗ ತಿನ್ನೋಕೆ ಟೈಮ್ ಸಿಕ್ಕಿದೆ, ಬಟ್ ಇವಾಗ ಆಚೆ ಹೊರಟಿದ್ದೀವಿ. ಏನಕ್ಕಂತ ಹೇಳ್ತೀನಿ, ತಿಂದ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್. ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ ಮಾರ್ಕೆಟ್ಗೆ ಹೋದ್ವಿ. ಇದಕ್ಕೂ ಮುಂಚೆನೇ ಬೇರೆ ಕಡೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ವಿ. ಸ್ವಲ್ಪ ಬೇರೆ ಕಡೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಹಾಗಲಕಾಯಿ ಮತ್ತು ಸೋರೆಕಾಯಿ ಮತ್ತು ಬೀಟ್ರೂಟ್ ತೊಗೊಂಡ್ವಿ. ಇಷ್ಟೇ ತೊಗೊಂಡ್ವಿ, ಬಟ್ ಚೆನ್ನಾಗಿತ್ತು. ಇಲ್ಲಿ ಯಾಕೆ ಚೆನ್ನಾಗಿದೆ ಅದು ತೊಗೊಂಡ್ವಿ. ಬೇರೆ ತೊಗೊಳ್ಳೋಣ ಅಂತ ನೋಡಿದ್ವಿ, ಸ್ವಲ್ಪ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು. ನಮಗೇನು ಚೆನ್ನಾಗಿದೆ ಅದನ್ನು ಮಾತ್ರ ನಾನು ತೊಗೊಂಡ್ವಿ. ಪಾಪು ನೋಡಿ ಒಂದು ಬೀನ್ಸ್ ಕೊಟ್ಟಿದ್ದೀನಿ ಕೈಯಲ್ಲಿ. ಆ ಬೀನ್ಸ್ನ ಇಟ್ಕೊಂಡು ಕಚ್ಚಿ ತಿಂತಾಯಿದ್ದಾಳೆ. ವಾಶ್ ಮಾಡೇ ಕೊಟ್ಟಿದ್ದೀನಿ, ಅದನ್ನು ಕಮೆಂಟ್ ಮಾಡಬೇಡಿ ಮೇಡಮ್ ಹಾಗೆ ಕೊಟ್ಟಿದ್ದೀರಾ ಅಂತ. ವಾಶ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ತುಂಬ ವೀಡಿಯೋಸ್ ಏನು ಎತ್ತಕ್ಕಾಗಿಲ್ಲ ಫ್ರೆಂಡ್ಸ್. ಔಟ್ಸೈಡ್ ಹೋದ್ಮೇಲೆ ಸ್ಯಾಟರ್ಡೆ ಸಂಡೇ ಅಂದ್ರೂ ಟ್ರಾಫಿಕ್ ಇರುತ್ತೆ, ಅಂಗಡಿಗಳದ್ದು ರಶ್ ಇರುತ್ತೆ. ಯಾಕಂದರೆ ಇರೋ ಒಂದು 5 ದಿನ 6 ದಿನ ಕೆಲಸ ಮಾಡ್ಬಿಟ್ಟು ಸ್ಯಾಟರ್ಡೆ ಸಂಡೇಲಿ ವೀಕ್ ಆಫ್ ಇರೋರು ಕೂಡ ಆಚೆ ಬರ್ತಾರೆ. ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ, ಟ್ರಾಫಿಕ್ ಕೂಡ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಫ್ರೂಟ್ಸ್ ಏನೂ ಇರಲಿಲ್ಲ ಇದರಲ್ಲಿ. ಪ್ರೊಮೋಗ್ರಾನೇಟ್ ಅಷ್ಟೇ ಇತ್ತು ಫ್ರೂಟ್ಸು, ಅದು ಮಾತ್ರ ನಾನು ತೊಗೊಂಡಿಲ್ಲ. ಪ್ರೊಮೋಗ್ರಾನೇಟ್ ಬಂದು ನಾನು ಪ್ರೆಗ್ನೆಂಟಲ್ಲಿ ಕೂಡ ನಾನು ಜಾಸ್ತಿ ತಿಂದಿಲ್ಲ. ಅದು ತಿನ್ನಬೇಕಂದ್ರೆ ಅಲ್ಲಲ್ಲೆಲ್ಲ ಚುಚ್ಕೊಳ್ಳುತ್ತೆ ಆ ಸೀಡ್ಸ್ ಬಂದು. ಹಾಗಾಗಿ ನಂಗೆ ಸ್ವಲ್ಪ ಇಷ್ಟ ಆಗೋಲ್ಲ ಅದು ತಿನ್ನೋದಕ್ಕೆ. ಬೇರೆ ಎಲ್ಲ ತಿಂತೀನಿ. ಬಟ್ ನೋಡಿ ಇದೆ ವೆಜಿಟೇಬಲ್ಸ್ ಫ್ರೆಂಡ್ಸ್ ತೊಗೊಂಬಂದಿರೋದು. ಫ್ರೂಟ್ಸು ಆ್ಯಪಲ್ ಮತ್ತು ಪಪ್ಪಾಯ, ಬೀನ್ಸ್, ಕ್ಯಾರೆಟ್, ಸೋರೆಕಾಯಿ, ಮೂಲಂಗಿ, ಹಾಗಲಕಾಯಿ ಮತ್ತು ಬನಾನಾ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಚಿಕ್ಕ ಈರುಳ್ಳಿ ಮತ್ತು ಬೀಟ್ರೂಟ್ ಮತ್ತು ಪುಟ್ಟಬಾಳೆಹಣ್ಣು ತೊಗೊಂಬಂದಿದ್ದೀನಿ, ಅದೇ ವಿಡಿಯೋದಲ್ಲಿಲ್ಲ. ಮತ್ತು ಶುಂಠಿ, ನೆಲ್ಲಿಕಾಯಿ ತೊಗೊಂಬಂದಿದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಷ್ಟೇ ಫ್ರೆಂಡ್ಸ್. ನಾನು ವೆಜಿಟೇಬಲ್ಸ್ ತೊಗೊಂಬಂದಿದ್ದು ಏನು ಬೇಕು ನನಗೆ 1 ವೀಕಿಗೆ ನಾನು ತೊಗೊಂಬಂದೆ. 1 ವೀಕ್ ಒಳಗಡೆ ಖಾಲಿ ಆದರೂ ಕೂಡ ಮತ್ತೆ ತೊಗೊಂಬರಬೇಕು. ಬಟ್ ನಾನು ಹಸ್ಬೆಂಡ್ ಜೊತೆಗೆ ಹೋದರೆ ಸ್ವಲ್ಪ ಎಲ್ಲ ಜಾಸ್ತಿನೇ ತೊಗೊಬರ್ತೀನಿ. ನಮ್ಮ ಹಸ್ಬೆಂಡ್ ಆದ್ರೂ ಅಷ್ಟೇ ಜಾಸ್ತಿನೇ ತೊಗೊಬರ್ತಾರೆ. ಇದು ಬಂದುಬಿಟ್ಟು ಮಂಡೇ ನೈಟು ವಿಡಿಯೋ ಫ್ರೆಂಡ್ಸ್. ನೋಡಿ ಪಾತ್ರೆ ಎಲ್ಲ ವಾಶೇ ಮಾಡಿಲ್ಲ, ಹಾಗೆ ಇದೆ. ಜಾಸ್ತಿ ಇತ್ತು ಪಾತ್ರೆಗಳೆಲ್ಲ, ಯಾಕಂದರೆ ಸ್ವಲ್ಪ ಪಾಪು ಜೊತೆನೇ ಇದ್ದೆ ಬೆಳಗ್ಗೆಯಿಂದ. ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆ ವಾಶ್ ಮಾಡಿದೆ, ಮಧ್ಯಾಹ್ನ ಸ್ವಲ್ಪ ಎಲ್ಲ ಹಾಗೆ ಇತ್ತು ಪಾತ್ರೆಗಳು ಎಲ್ಲ ಪೂರ್ತಿ ವಾಶ್ ಮಾಡ್ತಾಯಿದ್ದೀನಿ. ಪಾಪು ಜೊತೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಮಲಗಿದ್ದೆ ನಾನು, ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ಸಂಜೆನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಕೂಡ ಸ್ವಲ್ಪ ಬೇಗ ಬಂದರು ಇವತ್ತು, ಹಾಗಾಗಿ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಡೈಲಿ ಈ ಥರ ಗ್ಯಾಸ್ ಕ್ಲೀನ್ ಮಾಡ್ಕೊತಾ ಇದ್ದರೆ ಸಮಾಧಾನವೇ ಆಗೋಲ್ಲ. ಯಾಕಂದರೆ ನಾವು ಇಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ, ಅಷ್ಟೇ ನಮ್ಗೆ ಹೈಜೆನಿಕ್ ಆಗಿರುತ್ತಲ್ವ. ಹಾಗಾಗಿ ಯಾವುದೇ ಕ್ರಿಮಿಕೀಟ ಆಗಲಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರಬೇಕು ಅಲ್ವಾ. ಪಾತ್ರೆ ಇಡೋದಕ್ಕೆ ನಂಗೆ ಜಾಗ ಇಲ್ಲ, ಬಟ್ ಈ ಥರ ತೊಳೆದಿಟ್ಬಿಡ್ತೀನಿ. ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಡೋದು. ಇನ್ನೊಂದು ಏನಪ್ಪ ಅಂದರೆ ಖುಷಿ ವಿಷಯ, ಇವತ್ತು ರಿಂಗ್ ಲೈಟ್ ಬಂದಿದೆ ಫ್ರೆಂಡ್ಸ್. ನೋಡಿ ಇದೆ. ಮುಂಚೆ ನಾನು ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಒಂದು 15 ಡೇಸ್ ಮುಂಚೆ, 1 ಮಂತ್ 15 ಡೇಸ್ ಮುಂಚೆ ಅನಿಸುತ್ತೆ.
ಬಟ್ ಅದು ಡ್ಯಾಮೇಜ್ ಆಗಿತ್ತು, ಕ್ವಾಲಿಟಿ ಕೂಡ ಇರಲಿಲ್ಲ. ರಿಟರ್ನ್ ಮಾಡಿದ್ವಿ. 500 ಸಮಥಿಂಗ್ ಅದು. ಇದು ಬಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ. ಫ್ರೆಂಡ್ಸ್, ಮಳೆ ಬರ್ತಾಯಿದೆ ತುಂಬ ಜೋರಾಗಿ. ಇದಕ್ಕೂ ಮುಂಚೆ ಸ್ವಲ್ಪ ಜೋರಾಗಿ ಬಂತು, ಇದನ್ನು ಕಮ್ಮಿ. ಇನ್ನು ನೈಟ್ ಫುಲ್ ಮಳೆ ಇರುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ದೋಸೆ ಹಾಕ್ತಾಯಿದ್ದಾರೆ. ಬೆಳಗ್ಗೆ ಸಾಂಬಾರಿತ್ತು, ಮೊಳಕೆ ಹುರುಳಿಕಾಳು ಸಾಂಬಾರು. ಹಾಗಾಗಿ ನಮ್ಮ ಹಸ್ಬೆಂಡು ದೋಸೆ ಹಾಕ್ತಾಯಿದ್ದಾರೆ ನೋಡಿ. ದೋಸೆ ಮಾಸ್ಟರ್ ಅಂದರೆ ನಮ್ಮ ಮನೇಲಿ ಅವರೇ ಹಾಕೋದು. ನಾನು ಮೊನ್ನೆ ಹೇಳಿದ್ದೀನಿ ನೆನ್ನೆ ವಿಡಿಯೋದಲ್ಲಿ. ನಾನು ಹಾಕಿದ್ರೆ ಬಟ್ ಅವರೇ ಜಾಸ್ತಿ ದೋಸೆ ಹಾಕೋದು ಅಂತ ಹೇಳ್ಬಿಟ್ಟು, ದೋಸೆ ಹಾಕಿದ ತಕ್ಷಣ ಬಿಸಿ ಬಿಸಿಯಾಗಿ ದೋಸೆ ತಿಂದ್ಬಿಟ್ಟು ಪಾಪು ಜೊತೆ ಆಟಾಡಿ ಆಮೇಲೆ ಮಲ್ಕೋಬೇಕು. ಇಷ್ಟೇ. ಇನ್ನು ನೆಕ್ಸ್ಟ್ ಡೇ ವೀಡಿಯೋ ಮಾಡೋಣ. ಯಾಕಂದರೆ ಹೊಸದಾಗಿ ರಿಂಗ್ ಲೈಟ್ ಬಂದಿದೆ. ನನಗೂ ಸ್ವಲ್ಪ ಆನ್ ಮಾಡಿಟ್ರೆ ವೀಡಿಯೋ ಆಗ್ತಾ ಇರುತ್ತೆ. ಆಮೇಲೆ ಕೂಡ ಎಡಿಟ್ ಮಾಡ್ಕೋಬೋದು. ಸ್ವಲ್ಪ ಡೈಲಿ ಲಾಗ್ ಹಾಕಿಲ್ಲ ಅಂದ್ರೂ ವೀಕ್ಲಿ 2-3 ಆದ್ರೂ ಹಾಕೋಣ ಟ್ರೈ ಮಾಡಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾಪು ನೋಡ್ಕೊಳ್ಳೋದು ನಾನು ಒಬ್ಬಳೇ ಫ್ರೆಂಡ್ಸ್. ನಾನು ಬಿಟ್ಟರೆ ಯಾರು ನೋಡ್ಕೊಳ್ಳೋರಿಲ್ಲ, ಯಾರು ಸಪೋರ್ಟಿಗಿಲ್ಲ. ಹಸ್ಬೆಂಡ್ ಬಂದರೆ ಅವ್ರು ಸಂಜೆ ಅವ್ರು ನೋಡ್ಕೋತಾರೆ, ಇಲ್ಲಾಂದರೆ ನಾನು ಫುಲ್ ಡೇ ಅವಳನ್ನು ನೋಡ್ಕೋಬೇಕು. ಒಂದೊಂದು ದಿನ ಊಟ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಗೊತ್ತಿರುತ್ತೆ ಮಕ್ಕಳು ನೋಡ್ಕೊಳ್ಳೋರಿಗೆ ಯಾವ ಥರ ಏನು ಅಂತ ನಾನು ಹೇಳೋದು ಬೇಕಾಗಲ್ಲ. ನೋಡಿ, ದೋಸೆ ಎಲ್ಲ ಫಿನಿಶ್ ಆಯಿತು ಹಾಕಿ. ನಮ್ಮ ಹಸ್ಬೆಂಡು, ನಾನು, ಪಾಪು. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ, ನಾನು ಪಾಪು ಎಲ್ಲೋ ಕಲರ್ ಅಂತ. ಫಸ್ಟ್ ಅವಳಿಗೆ ಹಾಕಿದ್ದೆ ನಾನು ಎಲ್ಲೋ ಕಲರ್ ಡ್ರೆಸ್ಸು. ಆಮೇಲೆ ಅವರಿಗೆ ಟೀ ಶರ್ಟ್ ತೊಗೊಂಬಂದು ಕೊಟ್ಟೆ. ನಾನೇ ನೋಡಿಲ್ಲ ಟೀ ಶರ್ಟ್ನ. ಆಮೇಲೆ ನೋಡಿ ಅವ್ರು ಹೇಳಿದ ಮೇಲೇ ಗೊತ್ತಾಯಿತು ಎರಡನ್ನೂ ಒಂದೇ ಕಲರು. ನೋಡ್ಬಿಟ್ಟು ಶಾಕ್ ಆದೆ. ಅಯ್ಯೋ, ಗೊತ್ತಿಲ್ಲದೇ ಮ್ಯಾಚಿಂಗ್ ಆಗಿದೆ ನೋಡಿ ಅಂತ. ಮತ್ತೆ ನೋಡಿ ಆ ಬಾಕ್ಸಲ್ಲಿ ಇತ್ತಲ್ವ ನೋಡ, ಅದನ್ನು ಆರ್ಡ್ರ್ ಮಾಡೋ ಟೈಮಲ್ಲಿ ಅದೆಲ್ಲ ಕೂತಿತ್ತು ಅನಿಸುತ್ತೆ ಬೆಡ್ ಮೇಲೆ. ಅದನ್ನು ಬಾಕ್ಸ್ ಮುಚ್ಚಿಬಿಟ್ಟಿದ್ದಾಳೆ. ಅದು ಆಟಾಡ್ತಿದ್ದೆ. ನಾನು ಹೋಗ್ಬಿಟ್ಟು ನಿಧಾನಕ್ಕೆ ನೋಡಿದೆ, ಆಟಾಡ್ತಿದ್ದೆ ಒಳಗಡೆ. ಸರಿ ಅಂತೇಳಿ ಆಚೆ ಬಿಟ್ವಿ. ಹೋಯ್ತು, ಆಟಾಡ್ತಾಯಿತ್ತು ಅದು ಪಾಪ. ಅದ್ರ ಪಾಡಿಗೆ ಅದು ಓಡಾಡುತ್ತೆ ಗಾಳಿಗೆ. ಸ್ವಲ್ಪ ಮನೆ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ, ಹಾಗಾಗಿ ಡೋರ್ ಓಪನ್ ಮಾಡಿದ್ರೆ ನೊಣಗಳು ಬರ್ತಾ ಇರುತ್ತೆ ಅಲ್ಲೊಂದಿಲ್ಲ ಒಂದು. ಏನು ಮಾಡೋಕ್ಕಾಗಲ್ಲ. ಪಾಪ ಅವು ಎಲ್ಲಿ ಹೋಗ್ತವೆ ಅಲ್ವಾ. ನೆಕ್ಸ್ಟು ಪಾಪು ಕೂಡ ಆಟಾಡ್ತಾಯಿದ್ದಾಳೆ ಚೆನ್ನಾಗಿ. ಅವಳದೇ ಹ್ಯಾಪಿನೆಸ್ ನಮಗೆ. ತುಂಬ ಚೆನ್ನಾಗಿ ಆಟಾಡ್ತಾಳೆ. ಅವಳು ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರ್ತೀವಿ. ಅವಳು ಸ್ವಲ್ಪ ಏನಾದರೂ ಇಲ್ಲಾಗಿದ್ದರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ನೋಡಿ, ಡ್ಯಾನ್ಸ್ ಆಡ್ತಾಳೆ. ಡ್ಯಾನ್ಸ್ ಆಡೋ ಅಂದರೆ ಅಚ್ಚು ಅಚ್ಚು ಆ ಸಾಂಗಿಗೆ ಡ್ಯಾನ್ಸ್ ಆಡ್ತಾಳೆ. ಸ್ವಲ್ಪ ಮ್ಯೂಸಿಕ್ಗಳು ಬಂದರೆ, ಸ್ವಲ್ಪ ಇಲ್ಲ ಸಾಂಗ್ಗಳು ಯಾವ್ದಾದ್ರು ಬಂದರೆ ಟಿ ವಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಒಂದು ಸ್ಟೆಪ್ಗಳು ನೋಡಿಕೊಂಡು ಅಬ್ಸರ್ವ್ ಮಾಡ್ತಾಳೆ, ಅದೇ ಥರ ಟ್ರೈ ಮಾಡ್ತಾಳೆ. ಇವಾಗೇ ದೊಡ್ಡ ಡ್ಯಾನ್ಸರ್ ಆಗಲಿ ನನ್ನ ಮಗಳು ಅಂತಿಲ್ಲ, ಆಸೆ ಪಡ್ತೀನಿ. ಏನಾಗ್ತಾಯಿಲ್ಲ ನೋಡೋಣ, ಅವಳು ಪ್ರೋತ್ಸಾಹ ಮಾಡೋಣ. ಈಗ ಸದ್ಯಕ್ಕೆ ಚಿಕ್ಕ ಮಗು ಥರ ನೋಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಈ ನಮ್ಮ JB ಲೋಕಕ್ಕೆ ಸಪೋರ್ಟ್ ಮಾಡಿ. ನಮ್ಮ